ಸ್ನೇಹಿತರೆ, ಇನ್ನು ಮುಂದೆ ಮೈಕ್ರೋ ಫೈನಾನ್ಸ್ ಕಾಟ ತಪ್ತು ಅಂತ ಹೇಳ್ಬೋದು. ಕೊನೆಗೂ ಸುಗ್ರೀವಾಜ್ಞೆಗೆ ಸಹಿ ಮಾಡಿದ ರಾಜ್ಯಪಾಲರು. ಇಲ್ಲಿದೆ ಸಂಪೂರ್ಣ ಮಾಹಿತಿ. ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ಏನಪ್ಪ ಗುಡ್ ನ್ಯೂಸು? ಯಾಕೆ ಇವನು ಇಷ್ಟು ಖುಷಿಯಿಂದ ಮಾತಾಡ್ತಾ ಇದ್ದಾನೆ ಅಂತ ನೀವೆಲ್ಲ ಟೆನ್ಷನ್ ಆಗಿದ್ದೀರಾ? ಟೆನ್ಷನ್ ಬೇಡ, ನಾನು ಏನಪ್ಪ ಗುಡ್ ನ್ಯೂಸ್ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಇನ್ನು ಮುಂದೆ ಮೈಕ್ರೋ ಫೈನಾನ್ಸಲ್ಲಿ ಲೋನ್ ತೆಗೆದುಕೊಳ್ಳುವವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕಾರಣ ಸ್ನೇಹಿತರೆ, ಈ ಮೈಕ್ರೋ ಫೈನಾನ್ಸ್ದವರಿಗೆ ಇತ್ತೀಚೆಗೆ ಈ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಅವರಿಗೆ ಕಟ್ಟುನಿಟ್ಟಾದ ಒಂದು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ಹೇಳಬಹುದು. ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಿದ್ದೇನೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ದಿ ಟ್ರೆಂಡ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲ ಕನ್ನಡಿಗರು? ಐ ಥಿಂಕ್ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಹಾಗೂ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಒಂದಿಷ್ಟು ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ. ಆ ನಿಯಮಗಳನ್ನು ಅವರೆಲ್ಲ ಪಾಲನೆ ಮಾಡಲೇಬೇಕು. ಹೀಗಾಗಿ ಇನ್ನು ಮುಂದೆ ಯಾರೆಲ್ಲ ಈ ಒಂದು ಫೈನಾನ್ಸಲ್ಲಿ ಲೋನ್ ತೆಗೆದುಕೊಳ್ಬೇಕಂತ ಅಂದ್ಕೊಂಡಿದ್ರಿ ಹಾಗೂ ಈ ಹಿಂದೆ ನೀವು ಲೋನನ್ನು ತೆಗೆದುಕೊಂಡಿದ್ರಿ ಅವ್ರಿಗೆಲ್ಲ ಒಂದು ರಿಲೀಫ್ ಅಂತ ಹೇಳ್ಬೋದು ಸ್ನೇಹಿತರೆ. ಕಾರಣ ಈ ಹಿಂದೆ ಹಲವಾರು ಸಾವು ನೋವುಗಳು ಈ ನಮ್ಮ ರಾಜ್ಯದಲ್ಲಿ ಉಂಟಾಗಿದ್ದವು. ಈ ಒಂದು ಮೈಕ್ರೋ ಫೈನಾನ್ಸ್ ಒಂದು ಕಂಪನಿಗಳಿಗೆ ಕೆಲವೊಂದಿಷ್ಟು ಷರತ್ತುಗಳನ್ನು ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಹೊರಡಿಸಿ ಆದೇಶವನ್ನು ಪಾಸ್ ಮಾಡಿದ್ದಾರೆ. ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಏನು ಕಿರುಕುಳ ಕೊಡ್ತಾ ಇತ್ತಲ್ಲ, ಇದಕ್ಕೆ ಬ್ರೇಕ್ ಹಾಕಲು ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಮಾನ್ಯ ರಾಜ್ಯಪಾಲರಿಗೆ ಈ ಒಂದು ಸುಗ್ರೀವಾಜ್ಞೆಯನ್ನು ಕಳುಹಿಸಿದ್ರು. ಬಟ್ ಮಾನ್ಯ ರಾಜ್ಯಪಾಲರು ಆ ಒಂದು ಸುಗ್ರೀವಾಜ್ಞೆಯನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಇದರಲ್ಲಿ ಕೇವಲ ಈ ಸಾಲ ಪಡೆದವರ ಒಂದು ಹಿತಾಸಕ್ತಿಯನ್ನು ಅಷ್ಟೇ ನೀವು ಕಾಪಾಡ್ಕೊಂಡು ಬಂದಿದ್ದೀರಿ, ಆದರೆ ಸಾಲ ಕೊಟ್ಟವ್ರದ್ದು ಯೋಚನೆ ಮಾಡಬೇಕಲ್ಲ, ಸೊ ಇದನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಅಂತ ರಿಜೆಕ್ಟ್ ಮಾಡಿದ್ರು. ಸ್ನೇಹಿತರೆ, ಈ ಒಂದು ಮಾನ್ಯ ರಾಜ್ಯಪಾಲರವರ ಒಂದು ಆಕ್ಷೇಪಣೆಗಳೇನಿದ್ದು ಅಲ್ಲ, ಇದಕ್ಕೆ ನಮ್ಮ ಕಾನೂನು ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರದ ಕಾನೂನು ಇಲಾಖೆಯು ಬಹಳ ಸ್ಪಷ್ಟೀಕರಣದೊಂದಿಗೆ ಅವರಿಗೆ ಮತ್ತೆ ರಿಟರ್ನ್ ಕಳುಹಿಸ್ತಾರೆ. ಈ ಒಂದು ರಿಟರ್ನ್ ಹೋದಂತಹ ಒಂದು ಸುಗ್ರೀವಾಜ್ಞೆಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಈ ರೀತಿ ಹೇಳಿದ್ರು, ಇಲ್ಲಿ ಯಾವುದೇ ರೀತಿಯ ನಾವು ವ್ಯಕ್ತಿಯ ಮೂಲಭೂತ ಹಕ್ಕನ್ನು ನಿರ್ಬಂಧಿಸುವುದಿಲ್ಲ, ಜೊತೆಗೆ ಸಾಲದಾತರ ಹಿತಾಸಕ್ತಿಯನ್ನು ಸಹ ನಿರ್ಲಕ್ಷಿಸುವುದಿಲ್ಲ, ಹಾಗೂ ಇನ್ನು ಮುಂದುವರೆದು ಸಾಲ ವಸೂಲಾತಿಯನ್ನು ಸಹ ನಾವು ನಿರ್ಬಂಧಿಸುವುದಿಲ್ಲ ಎಂಬ ಒಂದು ಸ್ಪಷ್ಟೀಕರಣವನ್ನ ಮತ್ತೆ ರಾಜ್ಯಪಾಲರವರಿಗೆ ಕಳುಹಿಸುತ್ತಾರೆ. 12ನೇ ತಾರೀಕು ಮಾನ್ಯ ರಾಜ್ಯಪಾಲರು ಈ ಎಲ್ಲ ಒಂದು ವಿವರಣೆಯನ್ನು ಮತ್ತೆ ಕಳಿಸಿದಂಥ ವಿವರಣೆಯನ್ನು ಮತ್ತೆ ಅದನ್ನು ಡೀಟೇಲ್ಡ್ ಆಗಿ ಓದಿ, ಇದು ಚೆನ್ನಾಗಿದೆ, ಕರೆಕ್ಟ್ ಆಗಿದೆ ಅಂತ ಹೇಳಿ ಕೆಲವೊಂದಿಷ್ಟು ಷರತ್ತುಗಳನ್ನು ಅನ್ವಯಿಸಿ ಈ ಒಂದು ಸುಗ್ರೀವಾಜ್ಞೆಗೆ ಅಂತಿಮ ಸಹಿಯನ್ನು ಹಾಕಿದ್ದಾರೆ ಎಂದು ಹೇಳಬಹುದು. ಸೊ ಫೈನಲಿ ಈ ಒಂದು ಸುಗ್ರೀವಾಜ್ಞೆಯು ದಿನಾಂಕ 12/2/2025 ಜಾರಿಗೆ ಬಂದಿದೆ. ಮೊಟ್ಟ ಮೊದಲನೇದಾಗಿ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲಗಾರರಿಂದ ಯಾವುದೇ ರೀತಿಯ ಭದ್ರತೆಯನ್ನು ಪಡೆಯುವಂತಿಲ್ಲ. ಎರಡನೇದಾಗಿ ಸ್ನೇಹಿತರೆ, ಈ ಮೈಕ್ರೋ ಫೈನಾನ್ಸ್ದವರು ಒಬ್ಬ ಪರ್ಸನ್ಗೆ ಲೋನ್ ಕೊಟ್ಟರು, ಅದು ಪಾರದರ್ಶಕವಾಗಿರಬೇಕು. ಅಂದರೆ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಏನು ಹೇಳಲಾಗಿದೆ ಅಂದರೆ, ನಾವು ಮೈಕ್ರೋ ಫೈನಾನ್ಸ್ದವರಿಂದ ಲೋನನ್ನು ಪಡೆದುಕೊಂಡಾಗ ಎಷ್ಟು % ಇಂಟ್ರೆಸ್ಟನ್ನು ಕೊಡ್ತಾ ಇದ್ದೀರಿ ಅನ್ನೋದನ್ನು ಲಿಖಿತ ರೂಪದಲ್ಲಿ ಆ ಒಂದು ಮೈಕ್ರೋ ಫೈನಾನ್ಸು ಸಾಲ ಯಾರು ಪಡಿತಿರ್ತಾರಲ್ಲ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು. ಇನ್ನು ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ರೀತಿಯ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಂಡು ಬರ್ತವೆ. ಸೊ ಆ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಆಯಾ ಜಿಲ್ಲೆಗಳಲ್ಲಿ ತಮ್ಮ ಒಂದು ಕಂಪನಿಯನ್ನು ನೋಂದಣಿಯನ್ನು ಈ ಜಿಲ್ಲಾಧಿಕಾರಿಗಳಲ್ಲಿ ಮಾಡಿಸುವುದು ಕಡ್ಡಾಯ ಎಂದು ಈ ಒಂದು ಸುಗ್ರೀವಾಜ್ಞೆಯಲ್ಲಿ ತಿಳಿಸಲಾಗಿದೆ. ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ, ಈಗ ಒಂದು ಜಿಲ್ಲೆ ಇದೆ, ಅಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿ ಇದೆ. ಆ ಒಂದು ಮೈಕ್ರೋ ಫೈನಾನ್ಸ್ ಕಂಪ್ನಿ ಆ ಒಂದು ಜಿಲ್ಲಾಧಿಕಾರಿ ಏನಿರ್ತಾರಲ್ಲ, ಆ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಲ್ಲಿ ಆ ಒಂದು ಕಂಪನಿ ತನ್ನ ಒಂದು ರಿಜಿಸ್ಟರನ್ನು ಮಾಡಿಕೊಂಡಿರಬೇಕಾಗಿರುತ್ತದೆ. ಜೊತೆಗೆ ಸ್ನೇಹಿತರೆ, ಆ ಒಂದು ಮೈಕ್ರೋ ಫೈನಾನ್ಸ್ ಕಂಪ್ನಿ ಏನಿರುತ್ತಲ್ಲ, ಅದರ ಹತ್ರ ಯಾರೋ ಒಬ್ಬ ಪರ್ಸನ್, ಎಕ್ಸ್ ಪರ್ಸನ್ ಅಂತ ತಿಳ್ಕೊಳ್ಳಿ, ಆ ಒಬ್ಬ ಪರ್ಸನ್ನು
ಹೋಗಿ ನನಗೆ ಲೋನ್ ಬೇಕಾಗಿದೆ ಸ್ವಾಮಿ ಅಂತ ಕೇಳಿದಾಗ ಆ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿ ಯಾರು ಲೋನ್ ತಗೊಳಕ್ ಬಂದಿರ್ತಾರಲ್ಲ ಅವರಿಗೆ ಎಷ್ಟು ಪರ್ಸೆಂಟ್ ಬಡ್ಡಿಯನ್ನು ಹಾಕ್ತಾ ಇದ್ದೀವಿ, ಜೊತೆಗೆ ಆ ಒಂದು ಪರ್ಸನ್ ಅವರ ಸಂಪೂರ್ಣ ಮಾಹಿತಿ, ಸುಸ್ಥಿರ ಸಾಲಗಳ ಒಂದು ವಿವರವನ್ನು ಸಂಪೂರ್ಣವಾಗಿ ಆ ಡಿಸ್ಟಿಕ್ನ ಜಿಲ್ಲಾಧಿಕಾರಿ ಯಾರು ಇರ್ತಾರಲ್ಲ ಅವರಿಗೆ ಡೀಟೇಲ್ಸನ್ನು ಫುಲ್ ಸಂಪೂರ್ಣ ಮಾಹಿತಿಯನ್ನು ಅವರಿಗೆ ನೀಡಬೇಕಾಗುತ್ತದೆ. ಇಲ್ಲಿ ಯಾರೆಲ್ಲ ಸಾಲವನ್ನು ತಗೋತಾ ಇದ್ರು ಇಷ್ಟು ವರ್ಷ ಅಥವಾ ಇನ್ನು ಮುಂದೆ ಅವ್ರಿಗೊಂದು ದೊಡ್ಡ ರಿಲೀಫ್ ಸಿಕ್ದಂಗೆ ಆಯ್ತು ನೋಡಿ ಸ್ನೇಹಿತರೆ. ಯಾಕಂದರೆ ಲೋನ್ ಪಡೆಯೋಕ್ಕಂತ ಹೋಗಿರ್ತೀವಿ ಆ ಒಂದು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು, ಅವರು ಅನಧಿಕೃತವಾಗಿ ಇಷ್ಟು ದಿನ ಸಿಕ್ಕಾಪಟ್ಟೆ ಬಡ್ಡಿಯನ್ನು ನಮ್ಮ ಮೇಲೆ ಹೇರ್ತಾ ಇದ್ರು. 40% 50%ವರೆಗೂ ಬಡ್ಡಿಯನ್ನು ಹಾಕ್ತಾ ಇದ್ರು. ಇನ್ನು ಮುಂದೆ ಅವರು ಡಿ ಸಿ ಅವ್ರ ಹತ್ರ ಪರ್ಮಿಷನ್ ತಗೋಬೇಕಾಗತ್ತೆ. ಡಿ ಸಿ ಅವ್ರ ಹತ್ರ ಪರ್ಮಿಷನ್ನು ಎಷ್ಟು ಪರ್ಸೆಂಟು ಆ ಪರ್ಸನ್ಗೆ ನಾವು ಬಡ್ಡಿಯನ್ನು ಕೊಡ್ತಾ ಇದ್ದೀವಿ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಅವ್ರಿಗೆ ನೀಡಬೇಕಾಗುತ್ತೆ. ಇನ್ನು ಮುಂದೆ ಈ ರೀತಿಯ ಒಂದು ಸುಗ್ರೀವಾಜ್ಞೆಯಲ್ಲಿ ಈ ರೀತಿಯ ಕಟ್ಟುನಿಟ್ಟಾದ ಕ್ರಮವನ್ನು ಜಾರಿಗೊಳಿಸಿರೋದ್ರಿಂದ ಆ ಒಂದು ಮೈಕ್ರೋ ಫೈನಾನ್ಸ್ ಕಂಪ್ನಿ ಲೀಗಲ್ ಆಗಿ ಹೋಗಬೇಕು, ಎಷ್ಟು ಪರ್ಸೆಂಟಲ್ಲಿ ನಾವು ಅವನಿಗೆ ಒಂದು ಸಾಲವನ್ನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಡೀಟೇಲ್ಸ್ ಅವರಿಗೆ ಕೊಡಬೇಕಾಗಿರೋದ್ರಿಂದ ಇನ್ನು ಮುಂದೆ ಟ್ರಾನ್ಸ್ಪರೆನ್ಸಿ ಇರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ಸ್ನೇಹಿತರೆ, ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಯಾವ ಜಿಲ್ಲೆಗಳಲ್ಲಿ ಅದು ವರ್ಕ್ ಮಾಡ್ತಿರುತ್ತಲ್ಲ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ತ್ರೈಮಾಸಿಕ ಹಾಗೂ ವಾರ್ಷಿಕ ವರದಿಯನ್ನು ಸಲ್ಲಿಸಬೇಕು. ಅವರು ಮಸ್ಟ್ ಆ್ಯಂಡ್ ಶುಡ್ ಅಂದರೆ ವಾರ್ಷಿಕ ವರದಿಯನ್ನು ಈ ಒಂದು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ನೀಡಬೇಕು. ಒಂದು ವೇಳೆ ಇದರಲ್ಲಿ ಏನಾದರೂ ನೀಡೋದ್ರಲ್ಲಿ ಫೇಲ್ ಆದರೆ ಅವರಿಗೆ 10,000ವರೆಗೂ ದಂಡ, ಜೊತೆಗೆ 6 ತಿಂಗಳು ಜೈಲನ್ನು ವಿಧಿಸಲಾಗುತ್ತದೆ. ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದೇ ನೋಡಿ ಸ್ನೇಹಿತರೆ, ಈ ಕಾರಣಕ್ಕಾಗಿ ಈ ಒಂದು ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದಿದ್ದಾರೆ ಎಂದು ಹೇಳ್ಬೋದು. ಅದೇನಪ್ಪ ಅಂತಂದರೆ ಸ್ನೇಹಿತರೆ, ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಏನೋ ಲೋನ್ ಕೊಟ್ಬಿಟ್ಟು ನಾವು 1 ತಿಂಗಳು 2 ತಿಂಗಳು ಕರೆಕ್ಟಾಗಿ ತುಂಬಿ 3ನೇ ತಿಂಗಳು ಏನೋ ಒಂದು ಸಮಸ್ಯೆ ಉಂಟಾಗಿ ತುಂಬೋದನ್ನು ಬಿಟ್ಬಿಟ್ವಿ, EMI ಕಟ್ಟೋದನ್ನು ಬಿಟ್ಬಿಟ್ವಿ. ಆವಾಗ ಅವರು 1 ತಿಂಗಳು ನೋಡ್ತಾರೆ, 2ನೇ ತಿಂಗಳು ಮನೆ ಮುಂದೆ ಬಂದು ನಿಮಗೆ ಕಾಟ ಕೊಡೋದಾಗಲಿ ಅಥವಾ ವಸೂಲಾತಿ ಕೈಗೊಳ್ಳೋದಾಗಲಿ ಈ ರೀತಿ ನಿಮ್ಮ ಮನ ಬಂದಂತೆ ನೋವನ್ನು ಉಂಟು ಮಾಡಿದರೆ ಇನ್ನು ಮುಂದೆ ಸ್ನೇಹಿತರೆ ಈ ಒಂದು ಸುಗ್ರೀವಾಜ್ಞೆಯ ಪ್ರಕಾರ 10 ವರ್ಷದವರೆಗೆ ಕಠಿಣ ಶಿಕ್ಷೆ, ಜೊತೆಗೆ 5 ಲಕ್ಷದವರೆಗೆ ದಂಡವನ್ನು ಕೂಡ ವಿಧಿಸಬಹುದಾಗಿದೆ. ಇದು ಬೇಲ್ ಇರಲ್ಲ, ಇದಕ್ಕೆ ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಹೇಳ್ಬೋದು. ಸೊ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ವಿಚಾರವನ್ನು ತುಂಬ ಸ್ಟ್ರಿಕ್ಟಾಗಿ ತೆಗೆದುಕೊಂಡಿದ್ದಾರೆ ಎಂದು ಹೇಳಬಹುದು. ಇದು ಒಳ್ಳೆಯದು ಸ್ನೇಹಿತರೆ. ಲೀಗಲ್ಲಾಗಿ ಸಾಲ ಕೊಟ್ಟು ಸಾಲ ವಸೂಲಾತಿ ಮಾಡಿದರೆ ಅದು ಓಕೆ ಲೀಗಲ್ಲಾಗಿ. ಆ್ಯಕ್ಚುಲಿ ಲೀಗಲ್ಲಾಗಿ ಸಾಲ ಕೊಟ್ಟರೂ ಕೂಡ ಅವರಿಗೆ ಅವಮಾನ ಆಗೋ ಥರ ಅಸಹ್ಯ ಮಾಡೋದು, ಅವರಿಗೆ ಟೀಸ್ ಮಾಡೋದು, ಅವ್ರ ಮನೆ ಮುಂದೆ ಹೋಗಿ ಎಲ್ಲ ಪಬ್ಲಿಕ್ ಮುಂದೆ ಅವರನ್ನು ಅಸಹ್ಯ ಮಾಡೋದಾಗಲಿ, ಈ ರೀತಿ ಏನಾದರೂ ಮಾಡೋದಾಗಲಿ, ನೀವು ಸಾಲ ಯಾಕೆ ಕಟ್ಟಿಲ್ಲ ಅಂತ ಅವ್ರಿಗೆ ಒತ್ತಾಯ ಮಾಡೋದಾಗಲಿ, ಈ ರೀತಿ ಯಾರೂ ಕೂಡ ಇನ್ನು ಮುಂದೆ ಮಾಡಬಾರ್ದು. ಒಂದು ವೇಳೆ ಮಾಡಿದರೆ ಈ ಒಂದು ಅಧಿಸೂಚನೆಯಂತೆ ಅವರಿಗೆ 5 ಲಕ್ಷ ರು ದಂಡ, ಜೊತೆಗೆ 10 ವರ್ಷಗಳವರೆಗೆ ಜೈಲಿನ ವನವಾಸ ಗ್ಯಾರಂಟಿ ಅಂತ ಹೇಳ್ಬೋದು. ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಪೊಲೀಸರಿಗೂ ಕೂಡ ಒಂದು ಕಟ್ಟುನಿಟ್ಟಾದ ಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಅದೇನಪ್ಪ ಅಂತಂದ್ರೆ ನೀವು ಕನ್ಫ್ಯೂಸ್ ಆಗಬೇಡಿ, ನಾನು ಹೇಳ್ತೀನಿ ಕ್ಲಿಯರಾಗಿ. ಏನಪ್ಪ ಅಂತಂದರೆ, ಈಗ ಒಬ್ಬ ವ್ಯಕ್ತಿಗೆ ಈ ರೀತಿ ಆಯಿತು, ಮನೆಗೆ ಬಂದು ಈ ರೀತಿ ಅಪಮಾನ ಮಾಡ್ತಾ ಇದ್ದಾರೆ, ಈ ರೀತಿ ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತಂದು ಬಂದು ಯಾರೋ ಒಬ್ಬ ಪರ್ಸನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಪೊಲೀಸ್ ಅಧಿಕಾರಿಗೆ ಈ ರೀತಿ ಸರ್ ನಮಗೆ ಟಾರ್ಚರ್ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಒಂದು FIR ಹಾಕಿ ಸರ್ ಅಂತ ಕೇಳಿದರೆ, ಆವಾಗ ಪೊಲೀಸ್ ಸಿಬ್ಬಂದಿ ಅಲ್ಲಿ ಯಾರು ಇರ್ತಾರಲ್ಲ, ಆ ಒಂದು ಇನ್ಚಾರ್ಜ್ ಆಫೀಸರ್ ಯಾರಿರ್ತಾರೆ ಸ್ಟೇಷನಲ್ಲಿ, ಅವರು ಈ ಒಬ್ಬ ಪರ್ಸನ್ನ ಕಂಪ್ಲೇಂಟನ್ನು ಮಸ್ಟ್ ಆ್ಯಂಡ್ ಶುಡ್ ತೆಗೆದುಕೊಳ್ಳಲೇಬೇಕು, ನಿರಾಕರಿಸುವಂತಿಲ್ಲ ಅಂತಂದು ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಪೊಲೀಸರಿಗೂ ಕೂಡ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಂಡಿದ್ದಾರೆ ಎಂದು ಹೇಳಬಹುದು. DYSP ಆ್ಯಂಡ್ ಅಬೋವ್ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳು ಕಂಡು ಬರ್ತಾರಲ್ಲ ಅವರು ಸ್ವತಃ ತಾವೇ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ನಿಮಗೆಲ್ಲ ಈಗ ಒಂದು ಡೌಟ್ ಕ್ರಿಯೇಟ್ ಆಗಿರುತ್ತೆ. ಅದೇನಪ್ಪ ಅಂತಂದರೆ, ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಕೇವಲ ಸಾಲ ಪಡೆದವರ ಒಂದು ಹಿತಾಸಕ್ತಿಯನ್ನು ಅಷ್ಟೇ ಕಾಪಾಡಿಕೊಂಡಿಲ್ಲ, ಮಾನ್ಯ ರಾಜ್ಯಪಾಲರು ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಸಾಲ ಕೊಡೋರು ಅವರು ಬೇಕಲ್ಲಪ್ಪ, ಅವ್ರದ್ದು ಮೂಲಭೂತ ಹಕ್ಕಿರುತ್ತೆ, ಅವ್ರದ್ದು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದರೂ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ನಾಳೆ. ಈ ರೀತಿ ಇಬ್ಬರ ಒಂದು ಬ್ಯಾಲೆನ್ಸನ್ನು ಮಾಡಿ ಈ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದರು. ಈಗ ನೀವು ಯೋಚನೆ ಮಾಡ್ತಾ ಇರ್ತೀರಿ, ಈಗ RBI ರಿಜಿಸ್ಟರ್ಡ್ ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ನೋಂದಣಿ ಮಾಡಿದಂತಹ ಮೈಕ್ರೋ ಫೈನಾನ್ಸ್ ಕಂಪನಿಗಳಿರ್ತವೆ, ಆ ಎಲ್ಲ ಕಂಪನಿಗಳು ಲೀಗಲ್ ಆಗಿರ್ತವೆ. ಅಂದರೆ ಅವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾವೆ ಅಂದರೆ RBI ಅಲ್ಲಿ ಅವು ಲೀಗಲ್ ಆಗಿ.
ಅವರು ಈ ಸಾಲ ಕೊಟ್ಟಿರ್ತಾರೆ ಗೊತ್ತಾ, ಬಟ್ ಅವರು ಕೂಡ ಮನೆಗೆ ಹೋಗಿ ಟಾರ್ಚರ್ ಮಾಡುವಂತಿಲ್ಲ. ಭಾಳ ಆದರೆ ನೀವು ಕಟ್ಟಪ್ಪ ಅಂತ ನೋಟಿಸ್ ಕಳಿಸ್ಬೋದು ಹೊರತು ಮನೆಗೆ ಹೋಗಿ ಅವರಿಗೆ ಕಿರುಕುಳ ನೀಡಂಗಿಲ್ಲ. ಇಲ್ಲಿ RBI ರಿಜಿಸ್ಟರ್ಡ್ ಇರಲಿ, ಯಾವುದೇ ಇದು ಇರಲಿ, ಒಟ್ಟಿನಲ್ಲಿ ಮನೆಗೆ ಹೋಗಿ ಅವರ ಒಂದು ಘನತೆಗೆ ಧಕ್ಕೆ ತರೋ ರೀತಿ ಬಿಹೇವ್ ಮಾಡಂಗಿಲ್ಲ. ಈ ಒಂದು ಸುಗ್ರೀವಾಜ್ಞೆ ಕಟ್ಟುನಿಟ್ಟಾಗಿ RBIಯಲ್ಲಿ ಯಾವುದು ನೋಂದಾಯಿತ ಆಗಿರುವುದಿಲ್ಲ, ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ಸೇರಿ ಅದರಲ್ಲೂ ಕೂಡ ನೋಂದಾಯಿತ ಆಗದೇ ಇರುವಂಥ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಆಗುತ್ತದೆ. ಇದು ನಿಮ್ಮ ತಲೆಯಲ್ಲಿ ಇರಲಿ. ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಸುಗ್ರೀವಾಜ್ಞೆಯನ್ನು ಹೊರಡಿಸಿದರೂ ಕೂಡ ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಹೆದರಿ ಈ ಒಂದು ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ಸಹಿಸಲಾರದೆ ಸುಸೈಡ್ ಮಾಡ್ಕೊಳೋದಾಗಿರಲಿ, ಊರು ಬಿಟ್ಟು ಹೋಗೋದಾಗಿರಲಿ, ಈ ರೀತಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಈ ಕಾನೂನುಗಳ ಬಗ್ಗೆ ಅರಿವಿರಬೇಕಾಗುತ್ತೆ ಸ್ನೇಹಿತರೆ. ನಿಮ್ಗೇನಾದರೂ ಈ ರೀತಿ ಕಾಟ ಇದು ಕಂಡು ಬಂದಲ್ಲಿ ನೀವು ನಿಯರ್ ಬೈ ಸ್ಟೇಷನ್, ನಿಮಗೆ ಯಾವುದು ನಿಮ್ಮ ಲಿಮಿಟ್ ಇರುತ್ತಲ್ಲ ಆ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವರೇ ಅವ್ರ ಮೇಲೆ FIR ಹಾಕ್ಬಿಡ್ತಾರೆ. ಸರ್, ಈ ರೀತಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಸಾಲ ವಸೂಲಾತಿಗಾಗಿ ನಮ್ಮ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ, ಹೀಗಾಗಿ ಇವರ ಮೇಲೆ ಒಂದು FIR ಮಾಡಿ ಅಂತ ನೀವು ಸ್ಟೇಷನ್ಗೆ ಹೋದರೆ ಅವರೇ ಪೊಲೀಸರೇ FIR ಮಾಡಿ ಅವರ ಮೇಲೆ ಒಂದು ಶಿಸ್ತಿನ ಕ್ರಮವನ್ನು ಜರುಗಿಸ್ತಾರೆ. ಇದನ್ನು ಬಿಟ್ಟು ನೀವು ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಅಂಜಿ ಅಥವಾ ಹೆದರಿ ಓಡಿ ಹೋಗಿರ್ಬೋದಾದರೂ ಸುಸೈಡ್ ಮಾಡಿಕೊಂಡ್ರೆ ನಿಮ್ಮ ಜೀವಕ್ಕೆ ನಷ್ಟ ಆಗುತ್ತೆ ಸ್ನೇಹಿತರೆ. ಈ ಕಾರಣಕ್ಕಾಗಿಯೇ ನಮ್ಮ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಇವರ ಒಂದು ನೇತೃತ್ವದಲ್ಲಿ ಮಾನ್ಯ ರಾಜ್ಯಪಾಲರವರ ಒಂದು ಅಂಕಿತದೊಂದಿಗೆ ಈ ಒಂದು ಸುಗ್ರೀವಾಜ್ಞೆ ಜಾರಿಗೆ ಆಗಿದೆ. ಈ ಕಾನೂನು ಸಚಿವರಾದಂಥ ಮಾನ್ಯ HK ಪಾಟೀಲ್ರವರು ಸಹ ಅವ್ರಿಗೂ ಒಂದು ಕೂಡ ಕೃತಜ್ಞತೆಯನ್ನು ನಾವು ಹೇಳಬೇಕಾಗುತ್ತೆ. ಈ 3 ಜನಕ್ಕೂ ಕೃತಜ್ಞತೆಯನ್ನು ಹೇಳಬೇಕಾಗುತ್ತೆ. ಕಾರಣ ಈ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮಗಳು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಜಾರಿಗೆ ಆಗಬೇಕಾಗಿತ್ತು. ಅದು ಈಗ ಜಾರಿಗೆ ಆಗಿದೆ ಅಂತ ಹೇಳ್ಬೋದು. ಮಾನ್ಯ ರಾಜ್ಯಪಾಲರಾದಂಥ ತಾವರ್ ಚಂದ್ ಗೆಹ್ಲೋಟ್ರವರು ಎಷ್ಟು ಬುದ್ಧಿವಂತರೆಂದು ಹೇಳಬಹುದು ಅಂದರೆ ಸ್ನೇಹಿತರೆ, ಒಂದ್ಸಾರಿ ನೀವು ಬರೀ ಸಾಲ ಕೊಡೋರ ಬಗ್ಗೆ ಅಷ್ಟೇ, ಅಂದರೆ ಸಾಲ ಯಾರು ಇಸ್ಕೊಂಡಿದ್ದಾರಲ್ಲ ಅವರ ಒಂದು ಹಿತಾಸಕ್ತಿಯನ್ನು ಅಷ್ಟೇ ಕಾಪಾಡ್ತಾ ಇದ್ರಿ, ಸಾಲ ಕೊಟ್ಟೋರೆಲ್ಲಿ ಹೋಗಬೇಕು ಅಂತ ಅವರು ಬಹಳ ಸೂಕ್ಷ್ಮದಿಂದ ವಿಚಾರಣೆ ಮಾಡಿದ್ದಾರೆ. ಕಾರಣ ಸ್ನೇಹಿತರೆ, ಬರೀ ಸಾಲ ಇಸ್ಕೊಂಡವರು ಇಂಪಾರ್ಟೆಂಟ್ ಆಗ್ತಾರೆ, ಸಾಲ ಕೊಡೋರು ಇಂಪಾರ್ಟೆಂಟ್ ಆಗ್ತಾರೆ. ನೀವು ಸಾಲ ಕೊಡೋರಿಗೆ ರಿಸ್ಟ್ರಿಕ್ಷನ್ ಹಾಕಿದರೆ ಸಾಲ ಕೊಡೋರು ಎಲ್ಲಿ ಹೋಗಬೇಕು, ಅವ್ರದ್ದು ಒಂದು ವಿಚಾರಣೆ ಮಾಡಬೇಕಲ್ಲ. ಸ್ನೇಹಿತರೆ, ನಾನೇನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನಿಮ್ಗೇನಾದರೂ ಲೋನ್ ಬೇಕಾದರೆ, ಒಂದು ವೇಳೆ ಈ ರೀತಿಯ ಲೋನ್ ಬೇಕಾದರೆ ಯಾವೆಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು RBI ಗೈಡ್ಲೈನ್ಸಲ್ಲಿ ರಿಜಿಸ್ಟರ್ಡ್ ಆಗಿರ್ತವೆ ಅಥವಾ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಒಂದು ನೋಂದಣಿಯಲ್ಲಿ ರಿಜಿಸ್ಟರ್ಡ್ ಆಗಿರ್ತಾವಲ್ಲ, ಈ ಒಂದು ಕಂಪನಿಗಳಲ್ಲಿ ಮಾತ್ರ ಲೋನನ್ನು ಪಡೆದುಕೊಳ್ಳಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಮಾತ್ರ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬೈ ಫ್ರೆಂಡ್ಸ್.